ವೆಲ್ಕಮ್ ಟು ವ್ಲಾಗ್ ಇನ್ ವಿದ್ಯಾ. ಈ ಚಾನೆಲ್ ಅನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಇವತ್ತು ಗಂಟೆ ಆಲ್ರೆಡಿ 4 ಗಂಟೆ ಆಗಿದೆ. ನಾನು ಇವಾಗ ಚೆನ್ನ ಮಸಾಲ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ಬೆಳಿಗ್ಗೆಯಿಂದ ನನಗೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಬನ್ನಿ ಇವಾಗ ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಲ್ರೆಡಿ ಕಡಲೆ ಬೇಯಿಸಿಟ್ಕೊಂಡಿದ್ದೀನಿ. ಟೈಮ್ ಆಗೋಗಿತ್ತು, ಹಾಗಾಗಿ ಕಡಲೆ ಬೇಯಿಸ್ಬಿಟ್ಟಿದ್ದೀನಿ. ನಾನು ಕಡಲೆನ ನಾನು ಈವ್ನಿಂಗ್ ಇವತ್ತು 4 ಗಂಟೆ ಮಾಡಿದ್ದೀನಿ, ಹಾಗಾಗಿ ಬೆಳಿಗ್ಗೆ ನೆನೆ ಹಾಕಿದ್ದೆ. ನೀವು ಮಾರ್ನಿಂಗ್ ಮಾಡೋರಾದ್ರೆ ರಾತ್ರಿನೇ ನೆನೆ ಹಾಕಿಡಿ. ಈ ಕಡ್ಲಿನ ನೆನೆ ಹಾಕ್ಬಿಟ್ಟು ಈ ತರ ಒಂದು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಳಿ. ನಾನು ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ. ಬನ್ನಿ ಇವಾಗ ಏನೇನ್ ತಗೊಂಡಿದ್ದೀನಿ ಸಾಮಗ್ರಿಗಳನ್ನ ಅಂತ ನೋಡೋಣ. ಬನ್ನಿ. ಚೆನ್ನ ಮಸಾಲ ಮಾಡೋದಕ್ಕೆ ನಾನು ಏನೇನ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಆನಿಯನ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಇಲ್ಲಿ ಶುಂಠಿ ಬೆಳ್ಳುಳ್ಳಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೊಳ್ಳಿ. ಇದು ಆಮೇಲೆ ಒಂದು ಸ್ವಲ್ಪ ಗಸಗಸೆ ಮತ್ತು ಗೋಡಂಬಿ ತಗೊಂಡಿದ್ದೀನಿ. ಇದಿಷ್ಟು ರುಬ್ಲಿಕ್ಕೆ ನೆನಪಲ್ಲಿರ್ಲಿ, ಇದಿಷ್ಟನ್ನ ರುಬ್ಕೊಳ್ಳೋದಕ್ಕೆ. ಸ್ವಲ್ಪ ಅಚ್ಕಾರದ ಪುಡಿ, ಚೆನ್ನ ಮಸಾಲ ಪೌಡರ್ 1.5 ಸ್ಪೂನ್ ಇದೆ ಇದು, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್. ಇದನ್ನ ನಾನು ಮನೇಲೆ ತಯಾರಿಸಿದ್ದೀನಿ. ನಿಮ್ಗೆ ಯಾವತ್ತಾದ್ರೂ ಗರಂ ಮಸಾಲ ಪೌಡರ್ ಮಾಡೋದನ್ನ ವ್ಲಾಗ್ ಅಲ್ಲಿ ಹಾಕ್ತೀನಿ ಯಾವತ್ತಾದ್ರೂ ಒಮ್ಮೆ. ಟರ್ಮರಿಕ್ ಪೌಡರ್ ಹಾಗೂ ಕಸೂರಿ ಮೆಥಿ. ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಗೂ ಜೀರಿಗೆ, ಪಲಾವ್ ಎಲೆ 1, ಆಮೇಲೆ 1 ಏಲಕ್ಕಿ, ಕರಿಬೇವು ಸ್ವಲ್ಪ, ಆನಿಯನ್, ಉಪ್ಪು. ನಾವು ಕರಾವಳಿ ಕಡೆಯವರು ಇದೇ ಉಪ್ಪನ್ನು ಯೂಸ್ ಮಾಡ್ತೀವಿ ನೋಡಿ. ಇದಕ್ಕೆ ನಮ್ ಕಡೆ ಸಾಣಿಕಟ್ಟ ಉಪ್ಪು ಅಂತ ಕರೀತಾರೆ. ಎಲ್ರು ನಾವು ಇದನ್ನೇ ಯೂಸ್ ಮಾಡೋದು. ಈ ಮಸಾಲೆನ ರುಬ್ಕೊಳ್ಳಿಕ್ಕೆ ನಾನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಇದು ರುಬ್ಕೊಳ್ಳೋದಕ್ಕೆ ತಗೊಂಡಿದ್ದು. ನೀವು ರುಬ್ಕೊಳ್ಳೋದಕ್ಕೆ ಹಸಿಮೆಣಸಿನಕಾಯಿ ಬೇಕಾದ್ರೆ ಯೂಸ್ ಮಾಡಿ. ನಾನು ಯೂಸ್ ಮಾಡಿಲ್ಲ ಹಸಿಮೆಣಸಿನಕಾಯಿನ. ಆನಿಯನ್ ಬೆಂದಿದೆ. ಇವಾಗ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಬೇಗ ಬೆಂದಾಗಲಿ. ನೋಡಿ ಇವಾಗ ಬೆಂದಿದೆ ಇದು. ಇವಾಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ತಿದ್ದೀನಿ. ಥಂಡ ಬಿಡಿ, ಸ್ವಲ್ಪ ಆರ್ಲಿದ್ದು. ಇದನ್ನ ಮಿಕ್ಸಿಗೆ ಹೊಡ್ಕೊಳ್ಬೇಕು. ಇವಾಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ನಾನು ತಗೊಂಡಿದ್ದು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋಣ ಮಿಕ್ಸಿಗೆ. ಆಮೇಲೆ ಗಸಗಸೆ ಮತ್ತೆ ಗೋಡಂಬಿ. ಇದನ್ನ ಸ್ವಲ್ಪ ಹೊತ್ತು ಮುಂಚೆ ನೆನೆ ಹಾಕಿಡಿ. ಒಂದು 15ರಿಂದ 20 ನಿಮಿಷ ಮುಂಚೆನೆ ನೆನೆ ಹಾಕಿಡಿ. ಮತ್ತೆ ಇದಕ್ಕೆ ನೀರೇನು ಆಡ್ ಮಾಡಬೇಡಿ, ಹೀಗೇನೆ ರುಬ್ಬಿ ಇದನ್ನ.
ನೋಡಿ, ಇದು ನಾನು ಇಷ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈ ತರ ಥಿಕ್ನೆಸ್ ಬರಬೇಕು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿ ಒಂದು ಪಾತ್ರೆಗೆ. ಜೀರಿಗೆ, ಒಂದು ಏಲಕ್ಕಿ, ಪಲಾವ್ ಎಲೆ, ಇದು ಕಸೂರಿ ಮೆಹತಿ ನಾನು ತೆಗೆದುಕೊಂಡಂಥದ್ದು. ಆನಿಯನ್, ಕರಿಬೇವು ಹಾಕಿ ಹಾಗೆ. ಆನಿಯನ್ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಂತ ಮಸಾಲೆ ಹಾಕೋಣ. ಮಸಾಲೆ ಹಾಕಿದ ನಂತರ ಇದಕ್ಕೆ ನೀರು ಹಾಕಬೇಡಿ, ಹಾಗೇನೆ ಆಯಿಲ್ ಅಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿ. ಒಂದು 5 ನಿಮಿಷ ಇದನ್ನ ಸಣ್ಣ ಹುರಿನಲ್ಲೇ ಕುದಿಸಿ ಮುಚ್ಚಿಡೋಣ. ಇವಾಗ ನಾನು ಇದಕ್ಕೊಂದು ಪ್ಲೇಟ್ ಅನ್ನು ಮುಚ್ತಾ ಇದ್ದೀನಿ. ಮಸಾಲೆ ಇವಾಗ ಆಯಿಲ್ ಅಲ್ಲಿ ಫ್ರೈ ಆಗಿದೆ. ನಾನಿವಾಗ ತೆಗೆದುಕೊಂಡಂತ ಸ್ಪೈಸಸ್ ಇದಕ್ಕೆ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಪೌಡರ್, ಧನಿಯಾ ಪೌಡರ್, ಅಚ್ಕಾರದ ಪುಡಿ, ಆಮೇಲೆ ಚನ್ನ ಮಸಾಲ ಪೌಡರ್, ಟರ್ಮರಿಕ್ ಪೌಡರ್, ಈ ಪೌಡರ್ ಅನ್ನೆಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ ಇದೇ ತರ ಫ್ರೈ ಮಾಡಿ ಇದ್ರಲ್ಲೇನೆ ಮಸಾಲೆಲೇನೆ. ಇವಾಗ ನಾನು ಬೇಯಿಸಿಟ್ಕೊಂಡಂತಹ ಕಡ್ಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀಡಿ. ನಿಮ್ಗೆ ಎಷ್ಟು ಗಟ್ಟಿ ಆಗ್ಬೇಕು ಅಂತ ನೋಡ್ಬಿಟ್ಟು ನೀರ್ ಹಾಕಿ. ಇದಕ್ಕೆ ನಾನು ಇನ್ನ ಸ್ವಲ್ಪ ನೀರ್ ಆಡ್ ಮಾಡ್ತೀನಿ. ತೀರಾ ಗಟ್ಟಿ ಇದೆ, ಆಮೇಲೆ ಮತ್ತೆ ತಣ್ಣಾದ್ಮೇಲೆ ಇನ್ನ ಗಟ್ಟಿ ಆಗ್ತದೆ. ಹಾಗಾಗಿ ನಾನು ಸ್ವಲ್ಪ ನೀರ್ ಆಡ್ ಮಾಡ್ತಿದ್ದೀನಿ. ಇವಾಗ ಉಪ್ಪು ಹಾಕ್ತಿದ್ದೀನಿ ನಾನು. ಉಪ್ಪನ್ನು ನೋಡ್ಬಿಟ್ಟು ಹಾಕಿ, ಎಷ್ಟು ಬೇಕು ಅಷ್ಟು. ಇವಾಗ ಇದನ್ನು ಮುಚ್ಚಿಡೋಣ, ಒಂದು ಕುದಿ ಬರಲಿಕ್ಕೆ.
ಚೆನ್ನಾಗಿ ಕುದಿ ಬಂದಿದೆ. ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆಡ್ ಮಾಡ್ತಿದ್ದೀನಿ. ಇವಾಗ ಚನ್ನ ಮಸಾಲ ರೆಡಿಯಾಗಿದೆ. ಇದು ನನ್ನ ಫೇವರೇಟ್ ಡಿಶ್. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ನನ್ನ ಚನ್ನ ಮಸಾಲ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನನ್ನ ಅಡುಗೆಯನ್ನು ಮುಗ್ದಿದೆ. ಇವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಬೇಕು. ಇಲ್ಲಿದೆ ನೋಡಿ. ಇವಾಗ ನಾನು ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಇಲ್ಲೇ ಇದ್ರು. ಇವಾಗ ಟೀ ಕುಡಿಬೇಕು ನಾವು. ಗಂಟೆ ಆಲ್ರೆಡಿ 5 ಗಂಟೆ ಆಗಿದೆ. ಟೀ ಕುಡಿಬೇಕು. ಹಾಗೇನೆ ಸಂಜೆ ಆಗ್ತಿದ್ದ ಹಾಗೇನೆ ತುಂಬಾ ಕೆಲಸಗಳಿರುತ್ತೆ. ಇನ್ನೊಮ್ಮೆ ಕಸ ತೆಗೆಯೋದು, ಇವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಬೇಕು. ಹಾಗೆ ಇನ್ನೊಮ್ಮೆ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಹಾಕೋದು, ತುಂಬಾ ಕೆಲಸ ಇದೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.